ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಒಂದು ಸಂತೋಷದ ಸುದ್ದಿ ಏನು ಅಂದರೆ, ಈಗ ಒಂದು ಗಂಟೆ ಮುಂಚೆ ನನಗೆ ಈ ಒಂದು ಮೆಟೀರಿಯಲನ್ನು ಒಬ್ಬ ವಿದ್ಯಾರ್ಥಿ, ಒಬ್ಬ ಸಬ್ಸ್ಕ್ರೈಬರು ನನ್ನ ಮೇಲ್ ಐಡಿಗೆ ಕಳಿಸಿಕೊಟ್ಟಿದ್ದಾರೆ. ಸರ್, ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು, ದಯವಿಟ್ಟು ಇದನ್ನು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಅಂತ. ನಾಳೆ ಎಕ್ಸಾಮ್ ಇದೆ, ಶ್ರಮಿಸಬೇಕು, ಯಾವಾಗ ಸಿಕ್ತೋ ಆವಾಗ ಮಾಡಬೇಕಲ್ವ. ನಾನು ಕೂಡ ಇರಲಿಲ್ಲ, ಈಗ ತಾನೇ ಬಂದು ಆನ್ ಸ್ಪಾಟಲ್ಲಿ ನಿಮಗೆ ಅದನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಯಾರೂ ಕೂಡ ಬೇಜಾರಾಗಬಾರ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಇರಲಿ. ಹೆಚ್ಚಿನ ಸಮಯವನ್ನು ನಾನು ನಿಮ್ಮದು ಕಿಲ್ ಮಾಡಲ್ಲ, ಜಾಸ್ತಿ ಅಂದರೆ 1 ನಿಮಿಷದಲ್ಲಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನಾನು ನಿಮಗೆ ಮುಗಿಸಿ ಕೊಡ್ತೇನೆ. ಐ ಥಿಂಕ್ ದಿಸ್ ಈಸ್ ಚಾಪ್ಟರ್ ವೈಸ್ ಇರ್ಬೋದು. ಇದು ಇಂಪಾರ್ಟೆಂಟ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸ್. ನೋಡಿ, ಈಗ ಮೆನ್ಷನ್ ಇನ್ 2 ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮತ್ತು ಕೀ ಆನ್ಸರ್ ಕೊಡಿ ಅಂತ ಮಾತ್ರ ಕೇಳಬೇಡ್ರಪ್ಪ. ಇದು ಸಿಕ್ಕಿರುವಂಥದ್ದು ಏನು ಮೆಟೀರಿಯಲ್ ಸಿಕ್ಕಿದೆಯೋ ಅದನ್ನೇ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕ್ವಶನ್ಸನ್ನು ಇವತ್ತು ಅಟ್ಲೀಸ್ಟ್ 1 ಅವರ್ ಕೂತ್ಕೊಂಡು ಪಟ ಅಂತ ಏನಂತೀರ ಸರ್ ಸಾಲ್ವ್ ಮಾಡಿ ಕೈ ಎತ್ತಿಬಿಡಿ. ಯಾಕಂದರೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿರುವಂತಹ ತಾವುಗಳು ಏನಂತೀರ ಸರ್ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ದಟ್ ಈಸ್ ಎನಫ್ ಅಕಾರ್ಡಿಂಗ್ ಟು ಮೀ. ಆದರೆ ಇದು ನಮ್ಮ ಒಬ್ಬ ಸಬ್ಸ್ಕ್ರೈಬರು ವಿದ್ಯಾರ್ಥಿ ನಮ್ಮ ಮೇಲ್ ಐಡಿಗೆ ಕಳಿಸಿಕೊಟ್ಟಿರುವಂಥ ಒಂದು ಮೆಟೀರಿಯಲ್ ಆಗಿರುತ್ತೆ. ಇದನ್ನು ತಾವುಗಳು ಉಚಿತವಾಗಿ ನಮ್ಮ ಒಂದು ಇದೇ ಏನಂತೀರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಸರ್. ಫುಲ್ಲು ಡೌನ್ಲೋಡ್ ಮಾಡ್ಕೊಳ್ಳಿ, ಏನು ಟೆನ್ಷನ್ ತಗೋಬೇಡಿ. ಯಾಕಂದರೆ ಈಗ ಸಮಯವಿಲ್ಲ, ನಾನು ನಿಮಗೆ ಈಗ ಆಟಾಡ್ಸ್ಕೊಂತ ಕುಂತ್ರೆ ಭಾಳ ಹೌದಲ್ವಾ. ಸೊ ನಿಮ್ಮೆಲ್ಲರ ಇದಿರಬೇಕು, ಆಶೀರ್ವಾದ ಇರಬೇಕು. ಮಕ್ಕಳು ಸದಾ ಸಂತೋಷವಾಗಿರಲಿ. ಎಕ್ಸಾಮ್ ಈಸಿಯಾಗಿರುತ್ತಪ್ಪ, ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದರಲ್ಲಿ ಇಷ್ಟೇ ಇದೆ, ಆ PDF ಕಾಪಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರಿಗೆ ಗೊತ್ತಾಗಲ್ವೋ ಟೈಟಲಿನ ಲಾಸ್ಟ್ ಕೆಳಭಾಗದಲ್ಲಿ ಮೋರ್ ಅಂತ ಆಪ್ಷನ್ ಇರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಮೋರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಅಂತ ಇರುತ್ತೆ, ಡ್ರೈವ್ ಅಂತ ಬ್ಲೂ ಕಲರು. ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟಾಗಿಯೇ ಆ PDF ಕಾಪಿ ನಿಮ್ಮ ಒಂದು ಏನಂತೀರ ಸರ್ ಮೊಬೈಲಿಗೆ ಸೇವ್ ಆಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.